ಅವಳು ಎಲ್ಲೂ ಹೋಗಲ್ಲ ಅಂತ ಹೇಳಿದ್ರು. ಹೊಡೆದಿ ಬಡ್ದಿ ಎಲ್ಲ ಆದ್ಮೇಲೆ ನಾನು ಎಲ್ಲೂ ಹೋಗಲ್ಲ ನಾನು ಹೇಳಿರೋದು. ನಿಂಗೆ 60 ವರ್ಷ ಟೈಮ್ ಕೊಡ್ತೀನಿ ನಾನು. ನೀನ್ ಬುದ್ಧಿ ಕಲಿಯ ತನಕ ಯಾರ ಹತ್ರ ಹೋಗ್ತೀನಿ ಅಂತ ಹೇಳಿಲ್ಲ. 60 ವರ್ಷ ಟೈಮ್ ಕೊಡ್ತೀನಿ, ಬುದ್ಧಿ ಕಲ್ತ್ಕೊಂಡು ಮಕ್ಳು ಮಾಡ್ಕೊಳ್ಳೋಣ. ಯಾಕಂದ್ರೆ ಅವ್ರ ಮನೇಲಿ ವ್ಯವಹಾರ ಇದೇನೆ, ಮಕ್ಳು ಮಾಡ್ಕೊಂಡು ಇವಾಗ ನನಗೆ ಹೊಡೆದಿ ಬಡಿದ್ರೆ ತಾವು ಮನೆಗೆ ಹೋಗ್ತೀನಿ. ಹೊಡೆದಿ ಬಡ್ದಿ ಮಾಡಿದ್ರೆ ಸಣ್ಣ ಮಕ್ಳು ಕರ್ಕೊಂಡು ಎಲ್ಲಿ ಸರ್ ನಾನು ಹೋಗ್ಲಿ? ಅಷ್ಟು ಟೈಮ್ ಕೊಟ್ಟಿದ್ದೀನಿ. ಆ ವ್ಯಕ್ತಿ ಅರ್ಥ ಮಾಡ್ಕೋಬೇಕು. ಅವ್ರ ಅಣ್ಣನೇ ಹೇಳಿರೋದು, ಮಗು ಮಾಡ್ಕೊಂಡ್ರೆ ಅವಳು ಎಲ್ಲೂ ಬಿಟ್ಟು ಹೋಗಲ್ಲ. ಅವಳು ಸೊಸೆ ಅಂದ್ರೆ ಒಂದು ಕೇಳಿಸ್ಕೊಳ್ತಾರ ಅಷ್ಟೇನೆ. ಈ ತರ ಸಿಚುಯೇಷನ್ ಇದ್ದಾಗ ಹೆಂಗ್ ಸರ್ ಮಾಡ್ಕೊಡೋದು? ಮತ್ತೆ ಇನ್ನೊಂದು ನೀವು ಕ್ವಶನ್ ಕೇಳಿದ್ರೆ, ಸ್ಟಾರ್ಟಿಂಗ್ ಕಂಪ್ಲೇಂಟ್ ಕೊಟ್ಟಿದ್ದೆ ನಾನು ಸರ್ 6 times. ಬೇಕಾದ್ರೆ ಈ ವಯಾಲಿ ಕಾವಲ್ ಸ್ಟೇಷನ್ ಇಲ್ಲೇ ಇದೆ, ನಾನ್ ಬೇಕಾದ್ರೆ ಎಲ್ಲ ಕರ್ಕೊಂಡು ಹೋಗ್ತೀನಿ. ನನ್ಗೆ ಹೊಡೆಯೋದು ಬಡಿಯೋದು, ಮನೆಯಿಂದ ಹೊರಗಡೆ ಹಾಕೋದು, ಮತ್ತೆ ನನ್ನಂತೆ ತರಕಾರಿ ಹೆಚ್ಚಾಕ್ಬೇಕು ಅನ್ನೋದು, ಆಫೀಸ್ಗೆ ಹೋಗಿ ಬಿಟ್ಟಿರ್ಲಿಲ್ಲ, ಎಲ್ಲದಕ್ಕೂ ಕಂಪ್ಲೇಂಟ್ ಆಗಿದೆ. ಸಣ್ಣ ಪುಟ್ಟ ಅಂತ ಅಲ್ಲ, ಇದ್ರ ಮುಂಚೆನೆ ಎಲ್ಲ ಹೊಡೆಯೋದು ಬಡಿಯೋದು, ಡೌರಿ ಹರಾಸ್ಮೆಂಟ್ ಎಲ್ಲ ಆಗಿರ್ಬೇಕು. ಇದು ಹೆಂಗ್ ಸರ್ ಸಣ್ಣ ಪುಟ್ಟ ವಿಚಾರ ಆಗುತ್ತೆ? ಹಂಗಿದ್ರು ನಾನು ಯಾವ ಸ್ಟೇಷನ್ಗೆ ಹೋಗಿಲ್ಲ, ಯಾವ ಕಂಪ್ಲೇಂಟ್ ಕೊಟ್ಟಿಲ್ಲ. ಅವ್ರು ನಮ್ ತಾಯಿ ಮನೆಗೆ ಫಂಕ್ಷನ್ ಮನೆ ಕರೆದಾಗ ಅವ್ರು ಬಂದು ಗಲಾಟೆ ಮಾಡಿದ್ರಿಂದಾನೆ. ಮತ್ತೆ ಅವ್ರ ತಾಯಿ ಹೇಳ್ತಾರೆ ಬೆಡ್ರೂಮ್ ಅಲ್ಲಿ ಕ್ಯಾಮ್ರಾ ಫಿಕ್ಸ್ ಮಾಡು, ನಮಗ್ ಡೈವರ್ಸ್ ಬೇಕೇ ಬೇಕು ಅಂತ ಹೇಳಿದ್ರು. ಅದರಿಂದ ನಾನು ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟಿದ್ದು ಹೊರತು, ನಾನು ಸ್ಟೇಷನ್ ಅಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ಕಂಪ್ಲೇಂಟ್ ಕೊಟ್ಟೆ ಹೊರತು ನಾನು ಯಾವ ಕೇಸು ಹಾಕಿರ್ಲಿಲ್ಲ. ಅವ್ರು ಸ್ಟಾರ್ಟಿಂಗ್ ಇಂದಾನು ವಿಡಿಯೋ ಮಾಡ್ಕೋತಾರೆ ಸರ್. ಈಗ ಗಂಡ ಹೆಂಡತಿ ಅಂದ್ಮೇಲೆ ಜೋಕ್ ಮಾಡ್ತೀವಿ, ಮಾತಾಡ್ತೀವಿ. ಈ 60 ವರ್ಷದ ವಿಡಿಯೋ ಮಾಡೋ ಅವಶ್ಯಕತೆ ಏನಿದೆ? ಅವ್ರ ಹತ್ರ ಪೂರ್ತಿ ಸ್ಟೇಟ್ಮೆಂಟ್ ಇದೆಯಾ? ಬ್ಯೂಟಿ ಹಾಲ್ ಆಗುತ್ತೆ ಅನ್ನೋ ಸ್ಟೇಟ್ಮೆಂಟ್ ಇದೆಯಾ? ಇಲ್ಲ. ಅವ್ರು ಕೊಡಲ್ಲ. ಯಾಕೆ ಕೊಡಲ್ಲ? ಅವ್ರ ಹತ್ರ ಸ್ಟೇಟ್ಮೆಂಟ್ ಇಲ್ವೇ ಇಲ್ಲ. ಅವ್ರ ಹತ್ರ ನಾನು ಪ್ರತಿಯೊಂದಕ್ಕೂ ಸ್ಟೇಟ್ಮೆಂಟ್ ತೋರಿಸ್ತೀನಿ. ಅವ್ರ ಮೊದಲೇ ಎಡಿಟ್ ವರ್ಕ್ ಮಾಡ್ತಾರೆ, ಅವ್ರ ಹತ್ರ ಎಲ್ಲ ಎಡಿಟ್ ಮಾಡ್ಕೊಟ್ರೆ ಇದು ಕಾಮನ್ ಆಗಿ ಮಾತಾಡೋದಲ್ವಾ ಸರ್ ಇದು? ಮತ್ತೆ ಅವರು ಈಗ ಈ ತರ ವಿಡಿಯೋ ಮಾಡೋದ್ರಿಂದ ನಾನು ಹೇಳೋದು, ಅವರು ಮೀಟಿಂಗ್ ಅಲ್ಲಿ ಇದಾರೆ ಅಂತ ಹೆಂಗ್ ಗೊತ್ತಾಗುತ್ತೆ? ಇದನ್ನ ಹಂಗೆ ವಿಡಿಯೋ ಮಾಡ್ಕೊಂಡಿದ್ದಾರೆ. ಅವ್ರು ಅಷ್ಟು ಹೊಡೆದ್ರು ಬಡದ್ರು ನಾನು ತಮಾಷೆಗೆ ತಗೊಂಡು ಅವ್ರ ಹತ್ರನೇ ಇದೀನಿ ಹೊರತು ನಾನು ಏನು ಮಾಡಿಲ್ಲ ಅಲ್ವಾ? ಇಷ್ಟೇ ಸಾಕು ಮಾತಾಡೋದಕ್ಕೆ. ಅದನ್ನೇ ಸರ್ ನಾನು ಹೇಳ್ತಾ ಇರೋದು. ಅವ್ರ ಅಣ್ಣನ ಮನೇಲಿ ಇದ್ದಾಗ ಅವರು ಇಷ್ಟೆಲ್ಲ ಟಾರ್ಚರ್ ಕೊಟ್ಟಾದ್ಮೇಲೆ ಅವ್ರಿಗೆ ಇದೇ ವ್ಯವಹಾರ, ಮದ್ವೆ ಮಾಡ್ಕೊಳ್ಳೋದು ಬಿಟ್ಬಿಡೋದು. ಅವ್ರ ಅಣ್ಣ ಕೆಳಗಡೆ ಮಾತಾಡಿದ್ದಾರೆ, ನೀನ್ ಮಕ್ಳು ಮಾಡಿ ಬಿಟ್ಬಿಡು, ಅವಳೆಲ್ಲೂ ಹೋಗಲ್ಲ ಅಂತ ಹೇಳಿದ್ದಾರೆ. ಈ ನಂಬಿಕೆ ಇದ್ದಾಗ ಎಲ್ಲಿ ನಾವು ಮಕ್ಳು ಮಾಡ್ಕೊಳ್ಳೋದು? ನಾನು ಯಾರ ಜೊತೆನೂ ಹೋಗಲ್ಲ, ನಿಮ್ ಜೊತೆ 60 ವರ್ಷ ಆದ್ರೂ ಸಂಸಾರ ಮಾಡ್ತೀನಿ, ಯಾವಾಗಾದ್ರೂ ಮಾಡ್ಕೊಳ್ಳೋಣ ಅಂತಂದೆ. ಇದು ಒಂದು ಹೆಣ್ಣಾಗಿ ಕೇಳ. ಇದು ಅವರು ಫುಲ್ ವಿಡಿಯೋ ನಿಮ್ಮ ಹತ್ರ ಯಾವ್ದು ಕೊಟ್ಟಿಲ್ಲ, ಎಲ್ಲ ಅರ್ಧರ್ಧನೇ ಕೊಟ್ಟಿರೋದು. ಹೆಂಗ್ ಸರ್ ತಗೋತೀರಾ ನೀವು? ವಿಡಿಯೋ ಇದೆ ಸರ್, ಆರೋಪನೇ ಆಯ್ತು. ಅವ್ರು ಹೇಳ್ತಾರೆ ಸರ್, ಅವರು ಮನೆ ಇಲ್ಲೇ ಇದೆ, ಆ ಮನೆ ಇನ್ನೂ ಖಾಲಿ ಮಾಡಿಲ್ಲ, ರೇಷನ್ ಎಲ್ಲ ತೋರಿಸ್ತೀನಿ, ರೇಷನ್ನೇ ತರ್ತಿರ್ಲಿಲ್ಲ ಅವ್ರ ಮನೆಗೆ. ಇನ್ 500 ರೂಪಾಯಿ ಕೇಳಿದ್ರೆ ಕೊಟ್ಬಿಡ್ತಾರ ಅವರು. ನಾನ್ ಕೇಳ್ತಾ ಇರೋದು, ಮನೆ ಸಾಮಾನ್ ತೋರಿಸ್ತೀನಿ ಬನ್ನಿ, ಹೆಂಗಿದ್ರಿ ಜೀವನ ಅಂತ. ಬರೋ ಹೋಗೋರೆಲ್ಲ ಹೇಳ್ತಾ ಇದ್ರು, ಏನಮ್ಮ ಇದು ಮನೆ 2.5 ಲಕ್ಷ ತೆಗಿತಾನೆ ಅಂತಾನೆ, ಸಾಮಾನ್ ತಂದ್ಕೊಡ್ಲಿ ಫಸ್ಟ್ ಊಟಕ್ಕೆ ಅಂತ ಹೇಳಿ. ಅದ್ ಫೋಟೋ ತೋರಿಸ್ತೀನಿ, ಊಟ ಕೊಡ್ತಿರೋದಾಗ ನಾನು ಹೆಂಗಿದೆ ಅಂತ ಹೇಳಿ, ಮದುವೆ ಟೈಮಲ್ಲಿ ಹೆಂಗಿದೆ, ಊಟ ಕೊಡದೆ ಹೆಂಗಿದೆ ಅಂತ ನಾನು ತೋರಿಸ್ತೀನಿ. ಆಮೇಲೆ 5 ಲಕ್ಷ ಮಾತಾಡೋದು. ಅವ್ರ ಮನೇಲಿ ಹೆಂಗೆ ಅಂತ ಹೇಳಿದ್ರೆ ಮದುವೆ ಮಾಡ್ಕೊಳ್ಳೋದಂತೆ, ಖರ್ಚು ವೆಚ್ಚ ಎಲ್ಲ ತೋರ್ ಮನೆದಂತೆ. ಈ ತರ ಇದ್ಮೇಲೆ 20 ರೂಪಾಯಿ ಟೊಮೆಟೊ ತರ್ತಾರೆ ಸರ್, ಕೊಳ್ತೋಗಿರೋ ಟೊಮೆಟೊ. ಅದ್ರಲ್ಲಿ 9 ಜನಕ್ಕೆ ಅರ್ಧ ಲೀಟರ್ ಹಾಲು ಮೊಸರು ಅವರು ನನಗೆ ದಿವಸಕ್ಕೆ 5,000 ಕೊಟ್ಬಿಡ್ತಾರೆ ಸರ್. ವಿಡಿಯೋ ಇದೆ ಅಂತ, ಸ್ಟೇಟ್ಮೆಂಟ್ ಇದೆ ಅಂತ. ಹೆಂಗೆ ಸರ್? ಸ್ಟಾರ್ಟಿಂಗ್ ಜಾಯಿಂಟ್ ಫ್ಯಾಮಿಲಿ ಇದ್ದಿದ್ದು ಸರ್, ಅವ್ರು ಇಡೀ ಫ್ಯಾಮಿಲಿ ಟಾರ್ಚರ್ ಕೊಡಕ್ ಸ್ಟಾರ್ಟ್ ಮಾಡಿದ್ರು. ನನ್ನ ತಾಯಿ ಮನೆಗೆ ಬಂದ್ಬಿಟ್ಟಿದೆ. ಅದಾದ್ಮೇಲೆ ಫ್ಯಾಮಿಲಿ ಮತ್ತೆ ಬಂದು ನಾವು ಫ್ಯಾಮಿಲಿ ಗಲಾಟೆ ಮಾಡಿ ಮನೆ ಮಾಡಿದೀವಿ. ಈ ಸ್ಟೇಟ್ಮೆಂಟ್ ಗೊತ್ತಾಗ್ಲಿ ಅಂತಾನೆ ನಾವು ಬಂದ್ ಮಾಡಿದೀವಿ ಅಂತ 2-3 ಸರಿ ಮನೆ ಹತ್ರ ಬಂದು ಗಲಾಟೆ ಮಾಡಿದ್ದಾರೆ. ಅದಾದ್ಮೇಲೆ ಇಲ್ಲಿ ಮನೆ ಮಾಡಿದ್ರು, ಇಲ್ಲಿ ದಿನಾನು ಕಿರ್ಕೊಳ ಕೊಡ್ತಾ ಇದ್ರು.